ವೆಲ್ಕಮ್ ಬ್ಯಾಕ್. ಕೊಪ್ಪಳದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಕಚೇರಿಗೆ ಎಸೆದಿದ್ದಂತಹ ಬಿಜೆಪಿ ಎಂಎಲ್ಸಿ ಇಟ್ಟಿಗೆ ಎಸೆದು ಗೂಂಡಾ ವರ್ತನೆಯನ್ನ ತೋರಿದ್ದಾರೆ ಅಂತ ಆಕ್ರೋಶ ಹೊರಗಾಕಲಾಗ್ತಾ ಇದೆ. ಬಿಜೆಪಿ ಎಂಎಲ್ಸಿ ಈ ಪ್ರತಿಭಟನೆಯ ವೇಳೆ ಕಾಂಗ್ರೆಸ್ ಕಚೇರಿಗೆ ಇಟ್ಟಿಗೆಯನ್ನ ಎಸೆದಿದ್ರು. ಇಟ್ಟಿಗೆ ಎಸೆದು ಗೂಂಡಾ ವರ್ತನೆಯನ್ನ ತೋರಿದ್ದಾರೆಂದು ಆಕ್ರೋಶ ಕೇಳಿ ಬರ್ತಾ ಇದೆ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಮುಖಂಡರು ಆರೋಪವನ್ನ ಮಾಡಿದ್ದಾರೆ. ಕೊಪ್ಪಳ ನಗರ ಠಾಣೆ ಮುಂದೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರಂತೆ. ಬಿಜೆಪಿ ಮುಖಂಡರನ್ನ ಬಂಧಿಸುವಂತೆ ಕಾಂಗ್ರೆಸ್ಸಿಗರು ಆಗ್ರಹ ಮಾಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಬೆಂಗಳೂರಲ್ಲಿ ನಮ್ಮ ಮೇಲೆ ಮೊಟ್ಟೆ ಎಸೆದ್ರು ಅಂತ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ರೆ, ಅತ್ತ ಕಡೆಯಲ್ಲಿ ಕಾಂಗ್ರೆಸ್ಸಿಗರು ನಮ್ಮ ಮೇಲೆ ಇಟ್ಟಿಗೆಯನ್ನ ಎಸೆದ್ರು ಅಂತ ಹೇಳಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎರಡೂ ಕಡೆಯಲ್ಲಿ ವಿಚಿತ್ರವಾಗಿರ್ತಕ್ಕಂತಹ ವಾತಾವರಣ. ಬಿಜೆಪಿ ಮುಖಂಡರನ್ನ ಬಂಧಿಸಬೇಕು ಅಂತ ಕಾಂಗ್ರೆಸ್ಸಿಗರು ಆರೋಪವನ್ನ ಮಾಡ್ತಾ ಇದ್ದಾರೆ, ಆಕ್ರೋಶಗಳನ್ನು ಹೊರಹಾಕ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನೇನು ನಡೆಸಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿಯ ಎಂಎಲ್ಸಿ ಇಟ್ಟಿಗೆಯನ್ನ ಬಳಸಿ ಇಟ್ಟಿಗೆಯನ್ನು ಎಸೆದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ತೀವ್ರತರದ ವಿರೋಧ ಅಲ್ಲಿ ವ್ಯಕ್ತವಾಗ್ತಾ ಇದೆ. ನೋಡಿ, ಆ ದೂರಿನ ಕಾಪಿಯನ್ನು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ ನಾಯಕರಿಂದ ಲಿಖಿತ ಬರವಣಿಗೆಯ ಮೂಲಕ ದೂರನ್ನ ನೀಡಲಾಗಿದೆ. ಅವರನ್ನ ಯಾವುದೇ ಕಾರಣಕ್ಕೆ ಸುಮ್ಮನಿರಬಾರ್ದು, ಅವರನ್ನ ಬಂಧಿಸಬೇಕು ಅಂತ ಹೇಳಿ ದೂರು ನೀಡಲಾಗಿದೆ ಪೊಲೀಸರಿಗೆ. ಸಂವಿಧಾನಕ್ಕೆ ಅಪಚಾರ ತರುತ್ತಿರುವಂತ ಕಾಂಗ್ರೆಸ್ಸಿಗೆ, ಸಂವಿಧಾನಕ್ಕೆ ಅಪಚಾರ ತರುತ್ತಿರುವ ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ವಿರೋಧಿ ರಾಹುಲ್ ಗಾಂಧಿಗೆ, ಪ್ರಧಾನಿಯವರ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಭ್ರಷ್ಟ ರಾಹುಲ್ ಗಾಂಧಿಗೆ, ತುಕಡೆ ಗ್ಯಾಂಗಿಗೆ, ಕಾಂಗ್ರೆಸ್ಸಿಗೆ, ಸಂವಿಧಾನಕ್ಕೆ ಅಪಚಾರ ತರುತ್ತಿರುವಂತ ಕಾಂಗ್ರೆಸ್ಸಿಗೆ, ಸಂವಿಧಾನಕ್ಕೆ ಅಪಚಾರ ತರುತ್ತಿರುವ ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಕಾಂಗ್ರೆಸ್ ವಿರೋಧಿ ರಾಹುಲ್ ಗಾಂಧಿಗೆ ಪರ್ಮಿಷನ್ ಇಲ್ಲದೆ ಅನಧಿಕೃತವಾಗಿ ಪ್ರವೇಶ ಮಾಡಿ ಸಿಕ್ಕ ಕಲ್ಲುಗಳನ್ನು ತೆಗೆದುಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿರ್ತಕ್ಕಂಥ ಗ್ಲಾಸ್ಗಳ ಮೇಲೆ ಹೊಡೆದಿದ್ದಾರೆ. ಸೊ ಅದು ಪೊಲೀಸರ ಮುಂದೆ ಈ ರೀತಿ ಘಟನೆಗಳಾಗಿದ್ದಾವೆ. ಸೊ ಏನಾಗ್ತಿದೆ ಅಂದರೆ, ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವ MLC ಅವರು ತಾವು ಸದನದಲ್ಲಿ ಕಾನೂನುಬದ್ಧವಾಗಿ ಮಾತಾಡ್ತಾರೆ. ಕಾನೂನು ಏನು ಹೇಳ್ಕೊಟ್ಟಿದ್ದನ್ನು ಪರಿಜ್ಞಾನ ಕೂಡ ನಿಮಗಿದೆ. ಸೊ ಆ ರೀತಿ ಬಂದು ಒಂದು ಪಕ್ಷದ ಕಚೇರಿ ಮುಂದೆ ನಿಂತ್ಕೊಂಡು ಈ ರೀತಿ ಅಸಂಬದ್ಧವಾಗಿರ್ತಕ್ಕಂಥ ಘಟನೆಗಳನ್ನು ತಾವು ಮಾಡಿದರೆ ಬೇರೆ ಜನರಿಗೆ ಅಥವಾ ಬೇರೆ ಕಾರ್ಯಕರ್ತರಿಗೆ ಏನು ಮೆಸೇಜ್ ಕೊಡ್ತಾರೆ ಅಂತ ಒಂದು. ಆಮೇಲೆ ಇನ್ನೊಂದು ಏನಾಗ್ತಿದೆ ಅಂದರೆ, ಅಲ್ಲಿರ್ತಕ್ಕಂಥ ಎಲ್ಲ ಕಲ್ಲುಗಳು ನಮ್ಮ ಗ್ಲಾಸ್ಗಳು ಹೊಡೆದಿದ್ದಾವೆ. ಆಮೇಲೆ ಒಬ್ಬ ಓಪನ್ ಆಗಿ ಗಂಗಾವತಿ ಭಾಗದ BJP ಕಾರ್ಯಕರ್ತರಿರ್ಬೇಕು, ಆ ಸುಳೆ ಮಕ್ಕಳು ಹೊರಗಡೆ ಕಳಿಸ್ತಾರೆ, ಕರೀರಿ ಅಂತ ಬಹಿರಂಗವಾಗಿ ಆ ವಿಡಿಯೋದಲ್ಲಿ ಹೇಳಿಕೆ ಕೊಡ್ತಾರೆ. ಸೊ ಹಾಗಾಗಿ ನಮ್ಮ ಜಿಲ್ಲಾಧ್ಯಕ್ಷರ ಪರವಾನಗಿಯನ್ನು ತೆಗೆದುಕೊಂಡು ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಅಲ್ಲೇ ನಾವು ವಿಡಿಯೋದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಹಲ್ಲೆಯನ್ನು ಮಾಡಿದ್ದಾರೆ. ಇದು ಎಲ್ಲ ಗ್ಲಾಸ್ಗಳನ್ನು ಹೊಡೆದಿದ್ದಾರೆ. ಸೊ ಅವ್ರ ಮೇಲೆ ನಾವು ಪ್ರಕರಣವನ್ನು ದಾಖಲೆ ಮಾಡಿ ಇವತ್ತು ಎಲ್ಲರೂ ಸೇರಿ ನಾವು ಬಂದಿದ್ದೀವಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೊಪ್ಪಳ ಪ್ರತಿನಿಧಿ ನಾವಿರಾಜ್ ನನ್ನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾವಿರಾಜ್, ಏನೇನು ಅಪ್ಡೇಟ್ಸ್ಗಳ ಲಭ್ಯವಾಗ್ತಾ ಇದೆ? ಒಂದ್ ಕಡೆಯಲ್ಲಿ ಬೆಂಗಳೂರಲ್ಲಿ ನೋಡಿದ್ರೆ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಮೊಟ್ಟೆ ಹೊಡೆದ್ರು ಸರ್, ಹಂಗೆ ಹಿಂಗೆ ಅಂತ ಹೇಳಿ. ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಅವರು ಇದೀಗ ದೂರು ನೀಡಿದ್ದಾರಂತೆ, ನಮ್ಮ ಮೇಲೆ ಇಟ್ಟಿಗೆ ಎಸೆದಿದ್ದಾರೆ ಅಂತ ಹೇಳಿ. ಏನೇನು ಅಪ್ಡೇಟ್ಸ್ಗಳ ಲಭ್ಯವಾಗ್ತಾ ಇದೆ ನಾವಿರಾಜ್? ಹೌದು ಕಾರ್ತಿಕ್, ದೆಹಲಿಯಲ್ಲಿ ಸಿಜೆ ಪಕ್ಷದ ಪ್ರತಿಭಟನೆಗೆ ಕಾಂಗ್ರೆಸ್ ಬೆಂಬಲಿಸುವ ಮೂಲಕ ದೇಶದಲ್ಲಿ ಅರಾಜಕತೆ ಉಂಟು ಮಾಡುತ್ತಿದೆ ಎಂದು ಕೊಪ್ಪಳದಲ್ಲಿ ಇಂದು ಬಿಜೆಪಿ ಅಧ್ಯಕ್ಷರು, ಮಾಜಿ ಶಾಸಕರು, ಎಂಪಿಗಳು ಹಾಗೂ MLCಗಳು, ಕಾರ್ಯಕರ್ತರು ಸೇರಿದಂತೆ ಗನ್ ಸರ್ಕಲ್ ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಾಹುಲ್ ಗಾಂಧಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು. ನಂತರ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಹೋದಾಗ ಬಿಜೆಪಿ ಕಾರ್ಯಕರ್ತರು ಪೊಲೀಸರಿಗೆ ನಡುವೆ ತಳ್ಳಾಟ ಉಂಟಾಯಿತು. ನಂತರ ಕಾಂಗ್ರೆಸ್ ಕಚೇರಿ ಗೇಟ್ನಲ್ಲಿ MLC ಮೇಡಂ ಹೇಮಲತಾ ನಾಯಕ್ ಅವರು ಮುಖಂಡರು ಕಾಂಗ್ರೆಸ್ ಕಚೇರಿಗೆ ಇಟ್ಟಿಗೆ ಹೊಡೆಯುವ ಮೂಲಕ ಇಟ್ಟಿಗೆ ಹೊಡೆದರು. ಕಚೇರಿಗೆ ಯಾವುದೇ ಹಾನಿ ಆಗಿರುವುದಿಲ್ಲ.
ನಂತರ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನು ಬಂಧಿಸಿ ಬಿಡುಗಡೆ ಮಾಡಿದರು. ತದನಂತರ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಕೊಪ್ಪಳ ನಗರ ಠಾಣೆಗೆ ಕಾಂಗ್ರೆಸ್ ಕಚೇರಿಗೆ ಕಲ್ಲು ಎಸೆದವರ ವಿರುದ್ಧ ದೂರು ನೀಡಿದರು. ಓಕೆ, ಥ್ಯಾಂಕ್ ಯು ನಾಭಿರಾಜ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.